ಒಂದು ಹಂತದವರೆಗೆ ನೋವು ಸಹಿಸಿದ ನಂತರ ಮನುಷ್ಯ ಮೌನವಾಗುತ್ತಾನೆ. ಆಮೇಲೆ ಯಾರನ್ನು ದೂಷಿಸುವುದೂ ಇಲ್ಲ, ಯಾರಿಂದ ನಿರೀಕ್ಷಿಸುವುದೂ ಇಲ್ಲ. ಜೀವನದಲ್ಲಿ ಯಶಸ್ಸು ಹೇಗಿರಬೇಕೆಂದರೆ, ನಮ್ಮನ್ನು ತಿರಸ್ಕರಿಸಿ ಹೋದವರೆಲ್ಲ ಮತ್ತೆ ನಮ್ಮನ್ನು ಭೇಟಿಯಾಗಲು ಕಾಯುವಂತಿರಬೇಕು. ದೇವರ ಮೂರ್ತಿಯ ಮುಂದೆ ನಿಂತು ಕಷ್ಟಗಳೇ ಬಾರದಂತೆ ಮಾಡು ಎಂದಾಗ ಮೂರ್ತಿಯೂ ಮುಗುಳು ನಗುತ್ತಾ ಹೇಳಿತು, ನಾನು ಉಳಿಪೆಟ್ಟು ತಿನ್ನದಿದ್ದರೆ ನಿನಗೆ ನಾನು ಹೀಗೆ ಕಾಣುತ್ತಾನೂ ಇರಲಿಲ್ಲ, ನೀನು ನನಗೆ ಕೈ ಮುಗಿತಾನೂ ಇರಲಿಲ್ಲ. ಅವಸರ ಪಡಬೇಡ, ಕಾದು ನೋಡು. ಇನ್ನೊಬ್ಬರ ನೆಮ್ಮದಿ ತಿಂದವರು ನೆಮ್ಮದಿಯಿಂದ ಬದುಕಲು ಸಾಧ್ಯವೇ ಇಲ್ಲ. ತಾಳ್ಮೆ ಮತ್ತು ನಂಬಿಕೆ ಇರಲಿ, ಮುಂದಿನ ಜೀವನ ಅತ್ಯುತ್ತಮವಾಗಿರುತ್ತೆ. ದೇವರು ಯಾರನ್ನು ಹರಿಸಬೇಕೆಂದು ತೀರ್ಮಾನಿಸಿರುತ್ತಾನೋ ಅವರನ್ನು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ತಳ್ಳುತ್ತಾನೆ, ದೊಡ್ಡ ಪರೀಕ್ಷೆಗೆ ಒಳಪಡಿಸುತ್ತಾನೆ. ಹೆದರಬೇಡ, ಮುಂದೆ ನಡಿ. ಬದುಕು ಎಷ್ಟೇ ಕಷ್ಟವೆನಿಸಿದರೂ ನಿನ್ನವರಿಗೆ ತಿಳಿಸದೇ ಸಾಗುತ್ತಿರು. ಹಣ ಮನುಷ್ಯನನ್ನು ಬದಲಿಸುವುದಿಲ್ಲ, ಮನುಷ್ಯನ ನಿಜ ಸ್ವರೂಪವನ್ನು ಹೊರಹಾಕುತ್ತದೆ. ಗೆದ್ದ ವ್ಯಕ್ತಿಗೆ ಚಪ್ಪಾಳೆ ಹೊಡೆಯುವವರು ದೊಡ್ಡವರಾಗುವುದಿಲ್ಲ, ಬಿದ್ದ ವ್ಯಕ್ತಿಯನ್ನು ಕೈ ಹಿಡಿದು ಎತ್ತುವವರು ಅತಿ ಉತ್ತಮರು, ದೊಡ್ಡವರಾಗುತ್ತಾರೆ. ದುಃಖದ ದಿನಗಳನ್ನು ಅನುಭವಿಸಿದರೆ ಮಾತ್ರ ಸುಖದ ದಿನಗಳು ಆನಂದ ನೀಡಬಲ್ಲವು. ನಿಮ್ಮ ದೈಹಿಕ ಭಾವನಾತ್ಮಕ ನೋವು ಸಹಿಸುವ ಸಾಮರ್ಥ್ಯವು ನಿಮ್ಮ ಆಂತರಿಕ ಸ್ಥಿರತೆಗೆ ಸಮನಾಗಿರುತ್ತದೆ. ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ ಹಾಗೆಯೇ ಆ ಒಳ್ಳೆಯತನ ನಮ್ಮನ್ನು ಕೈ ಬಿಡಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಬಾಳೊಂದು ರಂಗಮಂಚ, ನೀನೊಬ್ಬ ಕಲಾವಿದ. ನಿನ್ನ ಪಾತ್ರವನ್ನು ಚೆನ್ನಾಗಿ ನಿಭಾಯಿಸು, ಮಿಕ್ಕಿದ್ದೆಲ್ಲವನ್ನು ಆ ದೇವರಿಗೆ ಬಿಟ್ಟು ಬಿಡು. ಸ್ಪಷ್ಟತೆ ಇಲ್ಲದವರ ಜೊತೆ ಸ್ನೇಹ ಬೆಳೆಸಬೇಡ, ಬದ್ಧತೆ ಇಲ್ಲದವರ ಜೊತೆ ಸಂಬಂಧ ಮಾಡಬೇಡ, ನಿಷ್ಠೆ ಇಲ್ಲದವರ ಜೊತೆ ಏನನ್ನೂ ನಿರೀಕ್ಷಿಸಬೇಡ. ಪ್ರತೀಕಾರಕ್ಕಾಗಿ ಕಾಯಬೇಡ, ಕೊಳೆತ ಹಣ್ಣು ತಾನಾಗಿಯೇ ಬೀಳುತ್ತದೆ. ಉತ್ತಮರು ಆತ್ಮವಿಮರ್ಶೆ ಮಾಡಿಕೊಂಡು ತಮ್ಮನ್ನು ತಾವು ತಿದ್ದಿಕೊಳ್ಳುತ್ತಾರೆ, ಅಧಮರು ಮಾತ್ರವೇ ಪರರ ನಿಂದನೆ ಮಾಡುತ್ತಾ ಕೆಳಗಿಳಿಯುತ್ತಾರೆ. ನಕಾರಾತ್ಮಕ ವ್ಯಕ್ತಿಗಳಿಂದ ದೂರವಿರಿ, ಯಾಕೆಂದರೆ ಅವರಲ್ಲಿ ಪ್ರತಿಯೊಂದು ಪರಿಹಾರಕ್ಕೂ ಒಂದು ಸಮಸ್ಯೆ ಇರುತ್ತದೆ. ಸಮಸ್ಯೆಗೆ ಪರಿಹಾರ ಎಂದೂ ಕಂಡುಕೊಳ್ಳುವುದಿಲ್ಲ. ನಮ್ಮ ಜೀವನವನ್ನು ಪ್ರಜ್ವಲಿಸಲು ಬೆಳಕನ್ನು ಹುಡುಕಬೇಡಿ, ಬದಲಿಗೆ ನೀವೇ ಬೆಳಕಾಗಿರಿ. ಆಗ ಪ್ರಜ್ವಲತೆ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಯಾರಿಗೆ ಯಾವಾಗ ಏನು ಎಷ್ಟು ಕೊಡಬೇಕೆಂಬುದನ್ನು ಆ ಭಗವಂತನೇ ಬಲ್ಲ. ನಮ್ಮದಲ್ಲದನ್ನು ಹಠದಿಂದ ದಕ್ಕಿಸಿಕೊಂಡರೆ ಅದು ಬಹಳ ದಿನಗಳ ಕಾಲ ನಮ್ಮ ಬಳಿ ನಿಲ್ಲುವುದಿಲ್ಲ. ಬೇರೆಯವರ ಸಾಧನೆ ನಿನಗೆ ಸ್ಫೂರ್ತಿಯಾಗಬೇಕೇ ಹೊರತು ನಿನ್ನ ಮೇಲೆ ನಿನಗೆ ಸಂಶಯ ಹುಟ್ಟಿಸಬಾರದು. ಬೆಂಕಿಯಂಥ ಸತ್ಯವನ್ನು ಬೆಂಬಲಿಸುವ ಜನರಿಗಿಂತ ಬಣ್ಣ ಬಣ್ಣದ ಸುಳ್ಳಿನ ಕಲರವದಲ್ಲಿ ಮಿಂದಿದ್ದ ಜನರೇ ಹೆಚ್ಚು. ನಿನ್ನ ಆತ್ಮಬಲವೇ ನಿನಗೊಂದು ದೊಡ್ಡ ಶಕ್ತಿ. ನಿನ್ನ ಮೇಲೆ ನಿನಗೆ ವಿಶ್ವಾಸವಿರಲಿ. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ, ಸೋತವನಿಗೆ ಗೆಲ್ಲಲೇಬೇಕೆಂಬ ಹಠ. ಇವೆರಡರ ಮಧ್ಯೆ ಗೆದ್ದಿದ್ದು ಯಾರು ಅಂತ ನೀನೇ ನಿರ್ಧರಿಸು. ಜವಾಬ್ದಾರಿಗಳ ಹೊರೆ ಹೊತ್ತಿರುವವನಿಗೆ ತೊಂದರೆಗಳ ಬರೆ ಬೀಳುವುದು ಸಹಜ. ಅಡೆತಡೆಗಳಲ್ಲಿ ಏಳು ಬೀಳುಗಳಲ್ಲಿ ಹೊಸತು ಕಲಿತು ಗೆಲುವಿನ ಶಿಖರ ಏರಬೇಕೇ ಹೊರತು ತೊಂದರೆಗಳಿಗೆ ಹೆದರಿ ಸೋಲು ಒಪ್ಪಿಕೊಳ್ಳಬಾರದು.
ದೊಡ್ಡ ದೊಡ್ಡ ಕನಸುಗಳನ್ನು ಕಾಣು. ಆ ಕನಸುಗಳನ್ನು ನೆನಸಾಗಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡು. ಕನಸು ಕಾಣುವುದು ತಪ್ಪಲ್ಲ, ಪ್ರಯತ್ನ ಪಡದೇ ಇರುವುದೇ ದೊಡ್ಡ ತಪ್ಪು. ಒಬ್ಬರಿಗೆ ಮಸಿ ಬಳಿಯಲು ಹೊರಟಾಗ ಮೊದಲು ನಮ್ಮ ಕೈ ಮಸಿಯಾಗುತ್ತದೆ. ಒಬ್ಬರಿಗೆ ಕಳಂಕ ತರಲು ಹೊರಟಾಗ ಮೊದಲು ನಮ್ಮ ಮನಸ್ಸೇ ಅಶುದ್ಧಿಯಾಗುತ್ತದೆ ಎಂಬುದನ್ನು ಎಂದಿಗೂ ಮರೆಯಬೇಡ. ನಿಮ್ಮನ್ನು ಹುಡುಕುವುದು ಜೀವನ ಅಲ್ಲ, ನಿಮ್ಮನ್ನು ರೂಪಿಸುವುದು ಬದುಕು. ಸಾಧಿಸುವ ಛಲ ಬಲವಾಗಿದ್ದರೆ ಸೋಲು ನನ್ನನ್ನು ಹಿಂದಿಕ್ಕುವುದು ಸಾಧ್ಯವೇ ಇಲ್ಲ. ಬದಲಾವಣೆಗೆ ತೆರೆದುಕೊಳ್ಳಿ, ಅದು ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತದೆ. ವೈಫಲ್ಯವನ್ನು ನೀವು ಆವರಿಸಿಕೊಳ್ಳಲು ಬಿಟ್ಟರೆ ಅದು ನಿಮ್ಮ ಗುರಿಗಳನ್ನು ಎಂದಿಗೂ ಸಾಧಿಸಲು ಬಿಡುವುದಿಲ್ಲ. ಸೋಲನ್ನು ಸಂತೋಷವಾಗಿ ಸ್ವೀಕರಿಸಿ, ಸೋಲನ್ನು ನಿಭಾಯಿಸುವುದನ್ನು ಕಲಿಯಿರಿ. ಸೋಲು ಗೆಲುವಿನ ಮೊದಲ ಹೆಜ್ಜೆ, ಇದನ್ನು ಎಂದಿಗೂ ಮರೆಯಬೇಡಿ. ಬದುಕಿನ ಎಲ್ಲ ಕಷ್ಟಗಳಿಗೂ 2 ಔಷಧಿಗಳಿವೆ. ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ಸೋಲೇ ನಿನ್ನ ನಿಜವಾದ ಶಿಕ್ಷಕ, ಏಕೆಂದರೆ ನೀನು ಗೆಲ್ಲುವವರೆಗೂ ಅದು ನಿನ್ನ ಜೊತೆಗಿದ್ದು ಪಾಠ ಕಲಿಸುತ್ತದೆ. ಚಿಂತಿಸುವುದು ಬಿಟ್ಟು ಪ್ರಯತ್ನಿಸು, ಬದುಕು ಬಂಗಾರವಾಗುತ್ತದೆ. ನೆನಪಿರಲಿ, ಸಾಧಿಸುವ ಛಲ ನಿನ್ನಲ್ಲಿದ್ದರೆ ಪ್ರಯತ್ನವೇ ನಿನ್ನ ಮೊದಲ ಗೆಲುವು. ಪ್ರಯತ್ನವೇ ನಿನ್ನ ಆಯುಧ. ಏನಾದರೂ ನಿನ್ನ ಪ್ರಯತ್ನವನ್ನು ಬಿಡಬೇಡ. ಮುಂದೊಂದು ದಿನ ನಿನ್ನ ಪ್ರಯತ್ನಗಳೇ ನಿನ್ನ ಗೆಲುವಿಗೆ ಸಾಕ್ಷಿಯಾಗುತ್ತದೆ. ಆ ಗೆಲುವನ್ನು ನೀನು ಸಂಭ್ರಮಿಸುತ್ತೀಯ. ಆಕಾಶದ ಎತ್ತರಕ್ಕೆ ಹಾರುವ ಹಕ್ಕಿ ಯಾವತ್ತೂ ಕೂಡ ಅಹಂಕಾರ ಪಡುವುದಿಲ್ಲ, ಏಕೆಂದರೆ ಅದಕ್ಕೆ ತಿಳಿದಿದೆ ಆಕಾಶದಲ್ಲಿ ಕುಳಿತುಕೊಳ್ಳಲು ಸ್ಥಳವಿಲ್ಲವೆಂದು. ಮನುಷ್ಯ ತನಗೆ ಸಿಕ್ಕ ಕೊಂಚ ಯಶಸ್ಸು ತಲೆಗೆ ಏರಿದರೆ ಸಾಕು, ಅಹಂಕಾರದ ರೇಖೆಯನ್ನು ದಾಟುತ್ತಾನೆ, ಏಕೆಂದರೆ ಅವನು ಮರೆತಿದ್ದಾನೆ ಯಾವುದು ಹೆಚ್ಚು ಶಾಶ್ವತವಲ್ಲವೆಂದು. ಪಡೆದುಕೊಂಡ ಮೇಲೆ ನಡೆದುಕೊಳ್ಳುವ ರೀತಿ ಚೆನ್ನಾಗಿರಲಿ, ಅದು ವಸ್ತುವಾದರೂ ಸರಿ, ವ್ಯಕ್ತಿಯಾದರೂ ಸರಿ. ಪ್ರಯತ್ನ ಪಟ್ಟವನು ಸೋತೇ ಇಲ್ಲ, ಆಗಲ್ಲ ಎನ್ನುವನು ಗೆದ್ದೇ ಇಲ್ಲ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ಸೋಲುಗಳ ಹೊಡೆತ, ಅವಮಾನಗಳ ಹೊಡೆತ, ತಿರಸ್ಕಾರಗಳ ಹೊಡೆತ, ಬಡತನದ ಹೊಡೆತ ಬಿದ್ದಾಗಲೇ ಮನುಷ್ಯ ಕಲ್ಲಿನಿಂದ ಶಿಲೆಯಾಗುವುದು, ಅವನ ಬದುಕು ಬದಲಾಗುವುದು. ದ್ವೇಷವೆಂಬುದು ನಮ್ಮ ಹೆಗಲೇರಿದ ಭಾರದ ಚೀಲದಂತೆ. ನೀವು ದ್ವೇಷ ಮುಂದುವರಿಸಿದಷ್ಟು ಆ ಚೀಲ ಹೆಗಲ ಮೇಲೆಯೇ ಇರುತ್ತದೆ. ಹೀಗೆ ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷಗಳ ಕಾಲ ಭಾರ ಹೊತ್ತೇ ಇರುತ್ತೀರಿ. ಅದನ್ನು ಕೆಳಗಿಳಿಸಿ ಮಿತ್ರತ್ವದ ಕೈ ಚಾಚಿಬಿಡಿ. ಆಗ ಬದುಕು ಬಂಗಾರವಾಗಿ ಆ ಬೆಟ್ಟವನ್ನು ಬೇಗ ಏರಬಹುದು. ಫ್ರೆಂಡ್ಸ್, ಇದೇ ತರಹದ ಇನ್ಫಾರ್ಮೇಷನ್, ಮೋಟಿವೇಶನ್ ಹಾಗೂ ಅಫರ್ಮೇಷನ್ಸ್ಗಳ ವಿಡಿಯೋಗಾಗಿ ಐಸಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.